ನಮಸ್ಕಾರ. ನಮ್ಮೊಟ್ಟಿಗಿದ್ರು ಶ್ರೀರಾಜ್ ಕೊಟ್ಟಾರಿ, ರಾಜೀವ್ ಕೊಟ್ಟಾರಿ, ರಾಜು ಕೊಟ್ಟಾರಿ. 3 ಜನ ಎಲ್ಲಿದ್ರು ಕೇಂದ್ರ ಇಲ್ಲೇ ಇದ್ರು ಕಣಿ. ಇವರಿಗೆ 3 ಹೆಸರು. ಕಾಶಿನಾಥ್ ಅವರ ಅಂಡರ್ ಪಳಗಿದಂತಹ ರಾಜು ಕೊಟ್ಟಾರಿ ಅವರು ಒಂದು ಸೂಪರ್ ಸಿನಿಮಾ ಮಾಡಿದ್ರು, ಅದು ಹಜ್ ಅಂತೇಳಿ ಹೇಳಿ. ಅದಕ್ಕೆ ಎಂತ ಪ್ರಶಸ್ತಿ ಬಂತು ಸರ್? ರಾಜ್ಯ ಪ್ರಶಸ್ತಿಯಲ್ಲಿ ಸ್ವರ್ಣ ಪದಕ ಅತಿ ಶ್ರೇಷ್ಠ ಪ್ರಶಸ್ತಿ ಇದೆಯೇ ರಾಜ್ಯ ಮಟ್ಟದಲ್ಲಿ ಅಲ್ಲ. ಅದನ್ನ ಹಜ್ಜಿಗೆ ಪಡ್ಕೊಂಡ್ರು. ಹಾಗೆ ಸುಮಾರು ಸಿನಿಮಾ ನಿರ್ದೇಶನ ಮಾಡಿರೋ ನಿರ್ಮಾಪಕರು ಹೌದು. ನೀವ್ ಯಾರೆಲ್ಲ ಒಟ್ಟಿಗೆ ಕೆಲಸ ಮಾಡ್ರಿ ಕಾಶಿನಾಥ್ ಅವ್ರನ್ನ ಬಿಟ್ಟು ಬೇರೆ? ಅಜಗಜಾಂತರ ಅಂತ ಒಂದು ಕಾಶಿನಾಥ್ ಒಂದು ಸಿನಿಮಾ. ಆ ಸಿನಿಮಾಕ್ಕೆ ಫಸ್ಟ್ ನಾನು ಕಾಶಿನಾಥ್ ಜೊತೆಲಿ ಎಂಟರ್ ಆದೆ. ಅದು 25 ವಾರ ಓಡಿದಿರೋಂತ ಒಂದು ಟ್ರೆಂಡ್ ಸೆಟ್ಟರ್ ಮೂವಿ ಅದು. ಅದಾದ್ಮೇಲೆ ಆವಾಗ ಅಲ್ಲಿ ಉಪೇಂದ್ರ, ವಿ ಮನೋಹರ್ ನಾವೆಲ್ಲ ಜೊತೆಯಲ್ಲಿ ಕಾಶಿನಾಥ್ ಅಂಡರಲ್ಲಿ ಕೆಲಸ ಮಾಡ್ತಾ ಇದ್ವಿ. ಅದಾದ್ಮೇಲೆ ಉಪೇಂದ್ರ ಅವರು ಪ್ರಥಮ ನಿರ್ದೇಶನ ಸಿನಿಮಾ ಜಗ್ಗೇಶ್ ಫಸ್ಟ್ ಹೀರೋ, ತರ್ಲೆ ನನ್ ಮಗ ಅಂತೇಳಿ. ಆ ಸಿನಿಮಾದಿಂದ ಉಪೇಂದ್ರ ಟೀಮ್ ಸೇರ್ಕೊಂಡೆ. ಅಲ್ಲಿಂದ ಅಶ್, ಓಂ, H2O, ಸೂಪರ್ ಸ್ಟಾರ್, ಹೀಗೆ ಎಲ್ಲ ಟ್ರೆಂಡ್ ಸೆಟ್ಟರ್ ಮೂವಿಗಳು. ಒಂದು 16 ವರ್ಷ ಉಪೇಂದ್ರನ ಟೀಮ್ ಇನ್ಚಾರ್ಜ್ ಆಗಿದ್ದೆ. ಆ ನಂತರ ನೀವೇ ಕೆಲವೊಂದು ಸಿನಿಮಾ ನಿರ್ದೇಶನ ಕೂಡ ಮಾಡಿದ್ರಿ ಅಲ್ಲ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀನೇ ಇಂದ್ರ ನೀನೇ ಚಂದ್ರ ಅಂತೇಳಿ ಹೋಗಲಿ ಕೆಲಸ ಮಾಡಿಸ್ಕೊಳ್ಳೋರು ಜಾಸ್ತಿ. ಈ ರೀತಿ ಒಂದಷ್ಟು ಯಾಮಾರಿಸೋರ್ನೆಲ್ಲ ನೋಡಿ ನನಗೆ ಒಂದ್ ರೀತಿಯ ಛಲ ಹುಟ್ಟುಕೊಳ್ತು. ನಾವು ಮಾಡಿಕೊಟ್ಟು ಇವ್ರು ಅವಾರ್ಡ್ ತಗೊಂಡು ನಮ್ಮನ್ನ ಬದಿಗೆ ಹಾಕುದಾ? ಅದಕ್ಕೆ ಇನ್ಮೇಲೆ ಬೇರೆಯವ್ರಿಗೆ ಕೆಲಸ ಮಾಡೋದು ಬೇಡ, ನಂದೇ ಏನಾದ್ರು ಒಂದು ಇರ್ಲಿ ಅಂತೇಳಿ ನನ್ನ ಸೂರ್ಯ ಎಂಟರ್ಟೈನರ್ಸ್ ತಲ್ಲೂರು ಅಂತೇಳಿ ಒಂದು ಕಂಪನಿ ಓಪನ್ ಮಾಡ್ಕೊಂಡೆ, ಸಿನಿಮಾ ನಿರ್ಮಾಣ ಸಂಸ್ಥೆ. ಎಸ್, ತಲ್ಲೂರಿನಲ್ಲೂ ಹುಟ್ಟಿ ಬೆಂಗಳೂರಿಗೆ ಹೋಗಿ ಸಿನಿಮಾ ನಿರ್ದೇಶನ ಕಲ್ತು ನಿರ್ದೇಶನ ನಿರ್ಮಾಣ ತಮ್ಮದೇ ಸಂಸ್ಥೆ ಸ್ಥಾಪಿಸಿದ ರಾಜು ಕೊಟ್ಟಾರಿ ಅವರ ಜೀವನ ಕತೆ ರೇಡಿಯೋ ಕುಂದಾಪುರದ ಬತ್ತ. ಅದಕ್ಕೆಂತ ಮಾಡ್ಕ ಕೇಳ್ತಾ ಇರಿ. ಥ್ಯಾಂಕ್ ಯು.